ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಔಟ್ಫಿಟ್ ಹೇಗಿದೆ ನೋಡಿ. ಆಫೀಸಿಗೆ ಬಂದರೆ ಹೆಂಗೆ ರೆಡಿ ಆಗಿಬಿಡ್ತೀನಿ ನಾನು. ಸೊ ಆಫೀಸಲ್ಲಿ ಒಂದು ಸಣ್ಣ ಬ್ರೇಕ್ ಇತ್ತು. ಬ್ರೇಕ್ ತೊಗೊಂಡು ಇರಲಿಲ್ಲ, ನಾವು ಬ್ರೇಕ್ ಹಾಕಿರೋದು. ಬ್ರೇಕ್ ತೊಗೊಂಡೀಗ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಡೇ ಆಫ್ ಆಫೀಸ್. ಸೊ ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡಿ ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಒಂದು 6:30ಗೆ ಎಬ್ಬಿಸ್ಬಿಟ್ರು. ಹೋಗ್ತಾನೋ ಇಲ್ವೋ ಅಂದ್ಬಿಟ್ಟು. ಸೊ ಬೆಳಗ್ಗೆನೇ ಟೈಮ್ ಬಂದು ಇನ್ನೂ 9 ಗಂಟೆನಾ? 9 ಗಂಟೆ, 9:05, 9 ಗಂಟೆ. ಸೊ ಈಗ ಹೋಗಿ ಆಫೀಸಲ್ಲಿ ಏನು ಇರುತ್ತಾ ಅಂತ ನೋಡೋಣ ಬನ್ನಿ. ಏನೇ ಬ್ರೋ, ಹಾಯ್ ಮಾಡು ಬ್ರೋ. ಹಾಯ್ ತರುಣ್. Hey guys. bro, come on. ಸ್ಟಾರ್ಸ್ಗಳಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲರೂ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಬ್ಬ ಸಡಗರ, ಎಲ್ಲೆಲ್ಲೂ ಜಗ 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 ಅನಿಸುತ್ತೆ. ದೀಪ, ಪೂಜೆ, ಪುರಸ್ಕಾರ, ಹಬ್ಬಗಳ ಹುಣ್ಣಿಮೆಯಿಂದ ಎಲ್ಲನೂ ಭಾಳ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಬಟ್ ಒಂದೇ ಒಂದು ವೆದರ್ ಸರಿ ಇಲ್ಲ, ಹುಷಾರುಗಳಿಲ್ಲ, ಮಕ್ಕಳುಗಳು ಜೋಪಾನ ಅಂತ ಹೇಳ್ತಾ ಈ ದಿನ ಶುರು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ನನ್ನ ಬೇಬಿ ಬಂದಿದೆ. ನನ್ನ ಬೇಬಿ ಆನು ಶಾಮಿ, ನನ್ನ ಆನವು, ನನ್ನ ಮುದ್ದು ಶಾಮಿ. ಓನಾಯಿತು ಮಮ್ಮ ನಿಮಗೆ. ನನ್ನ ಮಮ್ಮ ಓನಾಯಿತು. ದೊರೆ ಮಮ್ಮ ಮತ್ತೆ ನಮ್ಮ ಮನೆಯಲ್ಲಿ ಟಿ ವಿ ಓಡ್ತಾ ಇದೆ. ಹೌದು, ಅನ್ನೋರಿಗೆ ಹುಷಾರಿಲ್ಲ, ಜ್ವರ ಅಂತ ಮಧ್ಯಾಹ್ನ ಬಂದ. ಜ್ವರ ಬಂದುಬಿಟ್ಟಿದೆ ಅವನಿಗೆ. ಹಂಗಾಗಿ ಬೇಜಾರಾಗ್ಬಿಟ್ಟಿದ್ದೀನಿ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಮನೆಯಲ್ಲಿ ಎಲ್ಲರೂ ಮಕ್ಳುಗಳು ಜೋಪಾನವಾಗಿರಿ. ಮಕ್ಳುಗಳಿಗೆ ವೈರಲ್ ಫೀವರ್ಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಸೊ ಮಕ್ಕಳನ್ನ ಜೋಪಾನ ಮಾಡಿ, ದಯವಿಟ್ಟು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದನ್ನು ಕಡಿಮೆ ಮಾಡಿ ಜೋಪಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಾನವ್ಗೋಸ್ಕರ. ನಮ್ಮ ಮಾನವು ಹುಷಾರಿಲ್ದಿರೋದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದ್ದೆ, ಆಲ್ರೆಡಿ ಬೇಜಾರಾಗ್ಬಿಟ್ಟಿದ್ದೀನಿ. ಬಟ್ ನಾನು ಮಾನವ್ ಜೊತೆಗೆ ಎಂಜಾಯ್ ಮಾಡ್ತೀನಿ. ಅಲ್ಲ ಸ್ವಾಮಿ, ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಟೀಚರ್ ಮಿಸ್ಸು ನಾನು. 1 2 ದೊರೆ ನೋ. ನೋ ದೊರೆ ನೋ. 1 2 3 4 ದೊರೆ ಇಲ್ಲಿ ನೋಡವ್ವ ಸ್ವಾಮಿ. ಆನೋ ಸ್ವಾಮಿ. ನೋ ಅದೆಲ್ಲ ಬಾಯಿ ಹಾಕೋಬಾರ್ದು. ಬುಬು ನೋ ಮಮ್ಮ. ಏಟ್ ಮಾಡಿಕೊಂಡ್ರೆ ನಾನು ಏನು ಮಾಡೋದು ಮಮ್ಮ? ಸೈಕಲ್ ಕುತ್ಕೊಬಾ. ಸೈಕಲ್ ಎತ್ಕೊಬಾ, ನಿಂದು ಸೈಕಲ್ ಎತ್ಕೊಬಾ. ಇಲ್ಲಿ ಬಾರವಲ್ಲಿ. ದೊರೆ ನೋ. ನನ್ನ ಮನೆ ಇನ್ನೂ ಕ್ಲೀನ್ ಆಗಿಲ್ಲ, ಮಾಡ್ತಾನೇ ಇದ್ದೀನಿ. ಬಟ್ ಅಡುಗೆ ಮನೆ ಒಂಚೂರು ರೆಡಿ ಆಯಿತು. ಅದ್ರ ಒಂಚೂರು ಪಾತ್ರೆ ಹಾಗೆ ಇದೆ. ಆನವ್ ಬಂದಂತ ಸುಮ್ಮನಾದೆ. ಹೋಮ್ ಟೂರ್ ಮಾಡಿ ಅಂತ ಯಾವಾಗಲೂ ಕೇಳ್ತಾಯಿದ್ರಿ. ಬಟ್ ನನ್ನ ಹೋಮ್ ಟೂರು ಇದು. ಹೋಮ್ ಟೂರ್ ಮೀನ್ಸ್ ಬರೀ ಅಡುಗೆ ಮನೆ ತೋರಿಸ್ತೀನಿ. ನಂದು ಈ ಅಡುಗೆ ಮನೆಯಲ್ಲಿ ನನಗೆ ಮೇಲ್ಗಡೆ ಇದು ಕೊಟ್ಟಿದ್ದಾರೆ ಅಷ್ಟೇನೇನೆ. ಇದೊಂದು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇನೇನೆ. ಏನು ಇಟ್ಕೊಳ್ಳೋಕ್ಕೆ ಇದರಲ್ಲಿ ಜಾಸ್ತಿ ಆಗಲ್ಲ ಇದರಲ್ಲಿ. ಸೊ ಇದರಲ್ಲಿ ಇಷ್ಟೇ ಪಾತ್ರೆ ಹಿಡಿದಿರೋದು ಇದ್ರೊಳಗಡೆಕ್ಕೆ. ಮಮ್ಮ ನೋ ಕೊಂಡ್ಯಾ. ಆಯಿತು ಮಮ್ಮ. ಇಲ್ಲಿ ಮಣಿ ತಗೊಳ್ಳಿ. ಯಾರು ಬಂದರು ಮಮ್ಮ? ಯಾರು ಬಂದರು ನೋಡಲ್ಲಿ. ಮಾಮ
ಮಾಮ ಅಪ್ಪು ಮಾಮ ಹಾಯ್ ಅಪ್ಪು. ಹಾಯ್ ಅಪ್ಪು. ಯಾರು ಬಂದಿರೋದು ಮನೆಗೆ? ಹಾಯ್ ಅಪ್ಪು. ಏನಕ್ಕಪ್ಪು ಆಫೀಸಿಂದ ತುಂಬ ಲೇಟಾಗಿ ಬಂದಿದ್ಯಾ? ಮಳೆ ಬಂತು, ಸ್ವಲ್ಪ ಸುಸ್ತಾಗಿತ್ತು. ಸುಸ್ತಾಗಿದ್ದು ಅಲ್ಲ ಮನಿಕಬಿಟ್ಟ ಆಫೀಸಲ್ಲಿ? ಅಯ್ಯೋ ಅಲ್ಲಿ 2-3 ಕಿಲೋಮೀಟರ್ ಪಾರ್ಕಿಂಗ್ ಎಲ್ಲ ಹುಡುಕ್ಬೇಕು ಮಮ್ಮಿ. ದೊಡ್ಡ ಟೆಕ್ ಸಿಟಿ ಅಲ್ವಾ, ಹಾಂ ಆ ಕಡೆ ಎಲ್ಲ ಈ ಕಡೆ ಆ ಕಡೆ ಹೊಟ್ಟೆ ಹೆವಿ ಹಸಿದೈತೆ. ಹಾಂ ಬೇರೆ ಊಟ ಹಾಕೋಬೇಕು. ಕಂಟಿನ್ಯೂ. ನಂದು ಅಡುಗೆ ಮನೆ ಮಾತ್ರ ನಾನು ಸೆಟ್ರೇಟ್ ಮಾಡ್ಕೊಂಡಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ನಾನು ಮಾಡಿಸ್ಕೊಂಡಿದ್ದು, ನಾನು ನಮ್ಮ ತಂಗಿ ಮನೆ ಕಟ್ಟಿಸ್ಕೊಳ್ಳೋವಾಗ ಇದನ್ನು ನಾನು ಮಾಡಿಸ್ಕೊಂಡಿದ್ದು. ಸೊ ನೋಡಿ ಇದರೊಳಗಡೆನೇ ಫುಲ್ಲು ಬಾಕ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಒಂದು. ಆಮೇಲೆ ಇದು ಒಂದು ಸಣ್ಣದೊಂದು ಇದನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ಎಲ್ಲ ರೇಷನ್ಗಳನ್ನೆಲ್ಲ ತುಂಬಿಟ್ಕೊಂಡಿದ್ದೀನಿ ನಾನು. ಇದೊಂದು ಸಣ್ಣದೊಂದು ಇದನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಬಾಟಲ್ಸ್ಗಳೇ ಇಟ್ಕೊಂಡಿರೋದು. ಸಾಧಾರಣ ನನಗೆ ಬಾಟಲ್ಸ್ಗಳು ಭಾಳ ಇಷ್ಟ. ಇನ್ನೊಂದು ಮರುಗು ಜಾಸ್ತಿ ಆಗಿದೆ. ಸೊ ಅಲ್ಲಿರೋದು ಕಾಣಿಸುತ್ತೆ, ತಲೆ ಓಡುತ್ತೆ. ಇಲ್ಲ ಅಂದರೆ ಆ್ಯಕ್ಚುಲಿ ಸ್ಟೀಲ್ ಬಾಕ್ಸ್ಗಳಲ್ಲಿರೋದು ತುಂಬ ಮೆಮೊರಿ ಇಟ್ಕೋಬೇಕು ನಾನು. ದೊಡ್ಡದಾಗಿರೋದ್ರಿಂದ ಒಂದು ಸ್ವಲ್ಪ ಮೆಮೊರಿ ಬರುತ್ತೆ. ಚಿಕ್ಕ ಬಾಕ್ಸಲ್ಲಿರೋದು ಬೇರಾಣೆಗೆ ಹಾಗೇ ಇರುತ್ತೆ. ಅದು ಈ ಟೈಮ್ನಲ್ಲಿ ಓಕೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಇಷ್ಟೊಳಗಡೆಕ್ಕೆ ನನಗೆ ಏನೂ ಕೊಟ್ಟಿಲ್ಲ. ಇಷ್ಟೊಳಗಡೆಕ್ಕೆ ನನಗೆ ಅವ್ರು ಏನೂ ಕೊಟ್ಟಿಲ್ಲ. ಇದೊಂದು 3 ಸ್ಟೆಪ್ಪು ಇರೋದರಿಂದ ಇದರೊಳಗಡೆಕ್ಕೆ ಮಾಮೂಲು ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿರಿ, ಪಾತ್ರೆಗಳು ಡೈಲಿ ಯೂಸ್ ಪಾತ್ರೆಗಳನ್ನ ತುಂಬಿಟ್ಕೊಂಡಿದ್ದೀನಿ. ಇಷ್ಟೇ ನಮ್ಮ ಅಡುಗೆ ಮನೆ. ರೂಮು ಎಲ್ಲ ಅರೇಂಜ್ ಮಾಡಿ ತೋರಿಸ್ತೀನಿ. ನಮ್ಮ ಸ್ಟಾರ್ಟಿಂಗ್ ನಾನು ನಿನ್ನೆ ಹೇಳಿದೆ, ಯಪ್ಪ ಬಿಕ್ಕಿರೋ ಸಾಮಾನುಗಳನ್ನ ನೋಡಿದ್ರೆ ಒಂದು ಮನೆಗಾಗುತ್ತೆ ಸಾಮಾನು. ಹೌದು, ಅವಾಗೆಲ್ಲ ಪಾತ್ರೆಗಳು ಸಾಧಾರಣ ನಾನು ಅನ್ಕೊಳ್ತಾ ಇರೋದೇನಂತಂದರೆ, ಒಂದು ಸ್ವಲ್ಪ ಎಲ್ಲೆಲ್ಲೋ ಕೇಳಿದ್ದೀನಿ, ಯೂಸ್ ಮಾಡದೇ ಇರೋ ಪಾತ್ರೆಗಳು ಒಬ್ರಿಗೆ ಯೂಸ್ ಆಗುತ್ತೆ ಅಂದರೆ ಕೊಟ್ಬಿಡೋಣ. ಸುಮ್ಮನೆ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅವಶ್ಯಕತೆ ಇರೋದನ್ನ ಇಟ್ಕೋಬೇಕು, ಓಕೆ. ಅವಶ್ಯಕತೆ ಇಲ್ಲದೆ ಇರೋದನ್ನ ಒಬ್ರಿಗೆ ಒಂಚೂರು ಕೊಟ್ಟರೆ ಏನಾರು ಅವ್ರಿಗೆ ಯೂಸ್ ಆದರೆ ಅದೇ ನಮ್ಮ ಪುಣ್ಯ. ಸೊ ಸುಮಾರು ಸಾಮಾನುಗಳನ್ನೆಲ್ಲ ಆಚೆ ಡಂಪ್ ಮಾಡಿ ಇಟ್ಟಿದ್ದೀನಿ, ಅವ್ರು ಯೂಸ್ ಮಾಡೋದಿದ್ರೆ ಮಾಡಲಿ ಅಂತ. ಹಾಗಾಗಿ ನನ್ನದು ನಾಗಪಂಚಮಿ ಹಬ್ಬ ಜೋರು ಇರೋದ್ರಿಂದ ಅದಕ್ಕೆ ರೆಡಿ ಆಗ್ತಿರೋದ್ರಿಂದ ಭೀಮನ ಅಮಾವಾಸ್ಯೆ ಸ್ವಲ್ಪ ಮಾಡಬೇಕಾಗಿತ್ತು. ಬಟ್ ಎಲ್ಲ ಡಿಲೇ ಆಗಿದೆ. ನಾನೇ ಕೆಲಸ ಮಾಡ್ಕೊತಾ ಇರೋದ್ರಿಂದ ಭೀಮನ ಅಮಾವಾಸ್ಯೆ ಮಾಡೋದಕ್ಕೂ ಒಂಚೂರು ಇಷ್ಟ ಇಲ್ಲ. ಹಾಗಾಗಿ ಇಲ್ಲೊಂಚೂರು 2 ಸೆಲ್ಫು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಲ್ಟು ಇದನ್ನು ಇಟ್ಕೊಂಡಿದ್ದೀನಿ, ಶುಗರ್ ಇಲ್ಲಿ ಶುಗರು, ಕಾಫಿ ಪೌಡ್ರು, ಟೀ ಪೌಡರ್ ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಇದೆಲ್ಲ ಜಾಡಿಲೇ ಇಡಬೇಕಾಗಿರೋದ್ರಿಂದ ಇದರಲ್ಲಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರು ಅಡುಗೆ ಮನೆ ಅಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಮನೆಯೆಲ್ಲ ಫುಲ್ಲು ಕ್ಲೀನಾಗಿರುತ್ತೆ ಅಂದ್ಕೊಂಡಿದ್ದಲ್ಲ. ಇಲ್ಲಿ ನೋಡಿ, ಕಾಫಿ ಕುಡಿಯೋ ಗ್ಲಾಸ್, ಅಪ್ಪು ಏನದು ಬಿಸಾಕ್ತಾವ್ ನೋಡು. ಕಾಫಿ ಕುಡಿಯೋ ಗ್ಲಾಸ್ ಇಟ್ಕೊಂಡಿದ್ದೀನಿ, ಡೈಲಿ ಯೂಸ್ದು ಇದೆಲ್ಲ. ಮತ್ತು ಇದು ಮಡಿಕೆ ಮನೆಯಲ್ಲಿ ಯಾವಾಗಲೂ ಸಕ್ಕರೆ ತುಂಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ಸೊ ನಾನು ಮಡಿಕೆಯಲ್ಲಿ ತುಂಬಿ ಇಟ್ಟಿದ್ದೀನಿ. ಇದು ನನ್ನ ಮಿಕ್ಸಿ ಒಂದು ಜ್ಯೂಸ್ ಜಾರು. ಇದು ನನ್ನ ಅಡುಗೆ ಮನೆಯ ಟೂರ್. ಅಮೆಯ ಅಂದ್ಕೊಂಡು ಮಲಗಿಸ್ತಿರೋದು ನೋಡ್ರಿ. ಬೇಬಿ ನೋಡಿ ಹೆಂಗಿತ್ಕೊಂತವ್ ನೋಡಿ, ಹೆಂಗಿತ್ಕೊಂತವನೆ ಪಾಪ. ನೋಡಿ ನಾನು ಕೊಡು ಪಾಪನ. ನೋಡಿ ಅಯ್ಯೋ ಅಯ್ಯೋ, ಪಾಪ ಬಿದ್ದು ಬಿಡ್ತದೆ. ಅಯ್ಯೋ ಪಾಪ ಕೊಡಿ, ನನಗೆ ಕೊಡಿ. ಅಯ್ಯೋ ಬಾ ಅಂತ. ಬೇಬಿ ಮಮ್ಮ ಬೇಬಿ. ಓ
ಕಕ್ಕ ಓ ಮೈ ಗಾಡ್. ಬಾ ಯಪ್ಪ ಏನು ಮಕ್ಕಳಪ್ಪ, ಖುಷಿ ಆಗುತ್ತೆ ನಿಜವಾಗ್ಲೂ ದೇವರೇ. ಬಾ ಜ್ವರ ಬಂದ್ಬಿಟ್ಟೈತೆ, ಈಗ ಜ್ವರ ಬಿಟ್ಟೈತೆ. ಮಮ್ಮಿ ಸುಮ್ಮನೆ ಅದನ್ನ ಬೊಮ್ಮೆ ಬೀಳ್ಸು, ಆ ಬೊಮ್ಮೆ ಬೀಳ್ಸು. ದೇವ್ರೆ ಬಟ್ಟೆ ಕಣವ ಡೈಪರ್ ಅದು. ಬೇಕಿದ್ರೆ ತಗೊಂಡ ಸಾಕು. ಓ ಈಸ್ಕೊಳ್ಳೋದು. ಸೊ ಈಗ ನಾನು ಏನು ತರಕ್ಕೆ ಹೋಗ್ತಿದ್ದೀನಿ ಸುಬಿ? ಮಮ್ಮಿ ಹೇಳು, ಏನು ಹೇಳು, ಏನು ತರಕ್ಕೆ ಹೋಗ್ತಾ ಇದ್ದೀನಿ ಹೇಳು. ನಿನಗೆ ನಿನ್ನ ಫೇವ್ರೆಟ್ ತಗೋ. ನೀನು ತಿನ್ನಲ್ವಾ? ನೀನು ತಿನ್ನಲ್ವಾ? ಅಯ್ಯೋ ದೇವ್ರೆ, ತಿನ್ನಲ್ವಾ ಅಂತಂದ್ರೆ ನೀ ತಂದ್ರೆ ನಾನು ತಿಂದೆ ಹಂಗೆ ಇರಕ್ಕಾಯ್ತದ? ಸೊ ಏನು ಎತ್ತ ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ. ಸೊ ಅನ್ನ ಆಯ್ತಾ? ಬಿಸಿ ಬಿಸಿ ಅನ್ನ. ಇವತ್ತು ಇಂಟರ್ನ್ಯಾಷನಲ್ ಸಾರು, ಸ್ಟಾರ್ಸ್ ಬೇಳೆ ಸಾರು, ರವ ಸಾರು. ಗುಡ್ ಮಾರ್ನಿಂಗ್ ಸ್ಟಾರ್ಸ್ ಎಲ್ರಿಗೂ. ಇವತ್ತು ಕರ್ನಾಟಕ ಬಂದ್ ಆಗಿರೋದ್ರಿಂದ ಆಫೀಸಲ್ಲಿ ರಜಾ ಕೊಟ್ಟಿದ್ದಾರೆ. ಸೊ ತಿರ್ಗಾ ನೋಡ್ಸೋ ಇದ್ದೀನಿ, ವೆರಿ ಸಾರಿ. ಅದಕ್ಕೆ ಈಗ ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿದೆ, ಸ್ವಲ್ಪ ಹೆಲ್ಪ್ ಮಾಡಿ ಮುಗಿಸ್ಬಿಡೋಣ ಅಂತ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸುಬ್ಬಿ ಅವರು ಬೆಳಗ್ಗೆ ಎದ್ದಿದ್ದಾರೆ. ಮಮ್ಮಿ ಆನವ್ ಹೇಗಿದ್ದಾನೆ? ಆನವ್ಗೆ ರಾತ್ರಿ ಎಲ್ಲ ಜ್ವರ, ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ, ಏನು ವೈರಲ್ ಫೀವರು ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಮಕ್ಳುಗಳೆಲ್ಲ ಜೋಪಾನ, ಏಕೆಂದರೆ ಮನೆಯಲ್ಲಿ ಏನು ಕೆಲಸ ಆಗಲ್ಲ, ಮಕ್ಳುಗಳು ಹುಷಾರು ತಪ್ಪಿಬಿಟ್ರೆ ಕೆಲಸ ಆಗೋಕ್ಕೆ ಆಗಲ್ಲ. 2 ಸಲ ಫೀವರ್ ಬಂತು, ಮತ್ತೆ ಸಿರಪ್ ಹಾಕಿ ಒಂದು ಸ್ವಲ್ಪ ಈಗ ಮಲಗಿದ್ದಾನೆ. ಅದೇ ಒಂದು ಸ್ವಲ್ಪ ಮೊಮ್ಮಕ್ಳಿಗೆ ಇದಾಗಿದೆ ಅಂತ ಬೇಜಾರಾಗಿದ್ದೀನಿ. ನಿಮಗೆ ನಿನ್ನೆ ಕಮೆಂಟ್ ಮಾಡಿದ್ರಿ, ಏನಾಯಿತು ಎತ್ತಾಯಿತು, ನಾವು ನಿಮ್ಮ ಫ್ಯಾಮಿಲಿ ಅಲ್ವಾ ಅಮ್ಮ, ಯಾಕೇನು ಹೇಳ್ತಾ ಇಲ್ಲ, ನೀವೇನು ಇದು ಮಾಡ್ತಾ ಇಲ್ಲ, ಯಾಕೆ ಅಮೂಲ್ಯಕ್ಕ ಹೋದ್ರು, ಯಾಕೆ ನೀವು ಬೇಜಾರಾಗಿದ್ದೀರಾ ಅಂತ ಕೇಳ್ತಾ ಇದ್ರಿ. ಹೌದು, ನಮ್ಮ ಫ್ಯಾಮಿಲಿನೇ ನೀವು. ಆದರೆ ಯಾವಾಗ್ಲೂ ಸಮಸ್ಯೆಗಳನ್ನೇ ಹೇಳ್ತಾ ಇದ್ದರೆ ಒಂದು ಸಮಸ್ಯೆ ಮೂಟೆಗಳು, ನಮ್ಮದು ಬ್ಲಾಗೇ ಸಮಸ್ಯೆ ಮೂಟೆಗಳಾಗ್ಬಿಡುತ್ತೆ. ಅದಾಗೋದು ಬೇಡ. ನಮ್ಮಲ್ಲೂ ಒಂದು ಆ್ಯಕ್ಟಿವಿಟಿ, ನಮ್ಮಲ್ಲಿ ಒಂದು ಪಾಸಿಟಿವ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಕಡಿಮೆ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ಸ್ಗಳು. ಹೌದು, ಎಲ್ಲರ ಮನೆಯಲ್ಲೂ ಇದ್ದಿದ್ದೇ ಸಹಜ, ಇಲ್ಲ ಅಂತಲ್ಲ. ಬಟ್ ನಮ್ಮ ಮನೇಲಿ ಒಂಚೂರು ಜಾಸ್ತಿ ಇದ್ದೀವಿ ಏನೋ ಗೊತ್ತಿಲ್ಲ, ಐ ಫೀಲ್ ಆ ಥರ. ಏನೂ ಇಲ್ಲ, ಸ್ವಲ್ಪ ಗೊತ್ತೇ ಇದೆ ನಿಮಗೆ, ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ವಿಚಿತ್ರ ಅಂತ. ಎಲ್ಲ ಅಂದರೆ ಏನೋ ಡ್ರಿಂಕ್ಸ್ ಮಾಡಿ ಅವ್ರ ಪಾಡ್ಗವ್ರು ಇರ್ತಾರೆ ಅನ್ನೋ ಥರ ಅಲ್ಲ. ಸ್ವಲ್ಪ ಎಲ್ಲ ಥರದ್ರಲ್ಲೂ ನಮಗೆ ಭಾಳ ನೋವು ಕೊಡ್ತಾರೆ. ಭಾಳ ಏನು ಮನೆಯಲ್ಲಿ ಮಕ್ಳನ್ನ ಬೈಯೋದು, ಮತ್ತು ಮೌಲಿನ ಹತ್ರ ಗಲಾಟೆ ಮಾಡ್ಕೊಳಕ್ಕೆ ಹೋಗೋದು, ಅಪ್ಪು ಹತ್ರ ಗಲಾಟೆ ಮಾಡ್ಕೊಳಕ್ಕೆ ಹೋಗೋದು. ಅಪ್ಪು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮನೆಯವರು ಬಿಹೇವಿಯರಿಂದ ಎಲ್ಲರೂ ತುಂಬ ಕುಗ್ಗೋಗಿದ್ದೀವಿ ಕೆಳಗಡೆ. ಬೇಜಾರಾಗಿದೆ, ಪದೇ ಪದೇ ಇದೇ ಥರ ಆಗ್ತಾಯಿದೆ. ನನ್ನ ಮೆಂಟಾಲಿಟಿ ಸರಿ ಆಗ್ತಾಯಿಲ್ಲ. ಸುಮ್ಮನೆ ನಾನು ಇನ್ನೊಂದು 2 ತಿಂಗಳು ಬೇಗ ಹೋಗ್ತೀನಿ ಅನ್ನೋ ಥರ ಏನೋ ಸ್ವಲ್ಪ ಮೌಲ್ಯಂಗೂ ಹೊರಟಾಗಿ ಬೇಜಾರಾಗಿ ಮನೆ ಪರಿಸ್ಥಿತಿ ಈ ಥರ ಆಗಿ ಸೊ ಅವಳು ಹೊರಟ್ಲು. ಅದು ಹೇಗೆ ತೊಗೋಬೇಕು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ದಿನ ಪ್ರತಿದಿನ ಇದೇ ಆಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಬ್ಬರಿಂದ ನಾವು ಇಷ್ಟು ಜನ ಸಫರ್ ಮಾಡ್ತಾ ಇದ್ದೀವಿ. ಬೇಡ, ಆ ಎನ್ವೈರ್ಮೆಂಟೇ ಬೇಡ ನಮಗೆ. ಒಂದು ಸ್ವಲ್ಪ, ಯಾಕೆಂದರೆ ಅವ್ರು ಗಲಾಟೆ ಮಾಡಿಬಿಟ್ಟು ರಾತ್ರಿ ಎಲ್ಲ ಇದು ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಅವ್ರ ಪಾರ್ಗೆ ಅವ್ರು ಹೊರಟೋಗ್ಬಿಡ್ತಾರೆ. ತಿರುಗಿ ಮತ್ತೆ ಸಂಜೆ ಬಂದರೆ ಅದೇನೇ ಆ ಎನ್ವೈರ್ಮೆಂಟು. ಏಕೆಂದರೆ ಅಪ್ಪು ಬೆಳೆಯೋ ಹುಡುಗ, ಅವನು ನಾಳೆ ಫ್ಯೂಚರ್ ಹಾಳಾಗುತ್ತೆ. ಇದೆಲ್ಲ ಸ್ವಲ್ಪ ಲೆಕ್ಕಾಚಾರ ಹಾಕಿ ಬೇಡ ನಾನು ಹೋಗ್ತೀನಿ ಅನ್ನೋದಕ್ಕೋಸ್ಕರ ಅವಳು ಡಿಸೈಡ್ ಮಾಡಿದ್ಲು. ಸೊ ಎಲ್ಲ ಕೂತು ನಿಂತು ಡಿಸೈಡ್ ಮಾಡಿ
ಡಿಸೈಡ್ ಮಾಡಿ ಇದು ತೊಗೊಂಡಿರೋದ್ರಿಂದ ಸಾರಿ, ನಾವು ಹೇಳೋಕ್ಕಾಗಲಿಲ್ಲ. ಪ್ರತಿ ಸಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಹಂಗಾಗಿ ಮೌಲಿ ಅವ್ರು ಹೋಗಿದ್ದಾರೆ. ಬಟ್ ಆ ನೋವನ್ನ ಮತ್ತೆ ನನಗೆ 2 ಡೇಸು ನನಗೂ ಆಗದೆ ಆ ನೋವನ್ನ ಹುಷಾರಿಲ್ಲದೆ ಇಲ್ಲಿಗೆ ಬಂದಿದ್ದಾನೆ. ಸೊ ಆ ನೋವು ಇದನ್ನ ಜೊತೆಗಿದ್ದಾನೆ. ಸೊ ಏನು ಆ ನೋವನ್ನ ಬಿ ಹ್ಯಾಪಿ, ಅದು ಆಮೇಲೆ ಹೇಳೋಣ. ಬಿ ಹ್ಯಾಪಿ. ಬಟ್ ನಾನು ಮಕ್ಕಳು ಬಿಟ್ಟಿರೋಕ್ಕಾಗಲ್ಲ, ಹೋಗ್ತಾ ಇರ್ತೀನಿ, ಹೆಲ್ಪ್ ಮಾಡ್ತಾ ಇರ್ತೀನಿ. ನನಗೆ ನಿತಿನ್ ಅಪ್ಪನ ನೋಡ್ಕೋಬೇಕು. ನನ್ನನ್ನೇನು ನೋಡ್ಕೋಬೇಕು, ನನ್ನನ್ನು ನಾನು ನೋಡ್ಕೋತೀನಿ. ಹೌದಾ? ಅದೇ ತಿಂಡಿ ಊಟಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಅದನ್ನೇ ಹೇಳಿದ್ದು, ನೀನು ನೋಡ್ಕೊತೀನಿ ಅಂದ್ರೆ ನಿನ್ನ ನೋಡ್ಕೊಂಡು ಕೂತ್ಕೋತೀನಿ ಅಂತಲ್ಲ. ಸೊ ಹಂಗಾಗಿ ನನ್ನ ಅಪ್ಪನು ನೋಡ್ಕೋಬೇಕು, ನನಗೆ ನನ್ನ ಮಗ ಅಲ್ವಾ. ಸೊ ಹಂಗಾಗಿ ಎಲ್ಲಾನು ತಿನ್ನಿ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ನಿಮಗೆ ಇದನ್ನ ಹೇಳಿದ್ದೀನಿ. ಮತ್ತೆ ಮನೆ ಕ್ಲೀನು ಮುಕ್ಕಾಲು ಭಾಗ ಮುಗಿದಿದೆ, ಕಾಲು ಭಾಗ ಮುಗ್ದಿಲ್ಲ, ಯಾರು ಹೆಲ್ಪರ್ ಇಲ್ಲ ನನಗೆ. ಸೊ ಕೂತು ನಿಂತು ಮಾಡ್ಕೊತಾ ಇದ್ದೀನಿ. 17ನೇ ತಾರೀಕಿಗೆ ನಾಗಪಂಚಮಿಗೋಸ್ಕರ ನಾವು ಮನೆ ಕ್ಲೀನ್ ಮಾಡಿಕೊಂಡು ರೆಡಿ ಆಗಲೇಬೇಕು. ಆ ದಿನ ನಾವು ಪೂಜೆ ಮಾಡಲೇಬೇಕು. ಸೊ ಎಲ್ಲರಿಗೂ ಇವತ್ತಿಂದ ಶ್ರಾವಣ ಶುರುವಾಗಿದೆ. ಶ್ರಾವಣ ತಿಂಗಳಿನ ಶುಭಾಶಯಗಳು. ಎಲ್ಲರೂ ವ್ರತಗಳು. ಏನು ಶ್ರಾವಣ ಅಂದರೆ ಅದೇ ಇದು ವಿಷ್ಣು ದೇವ್ರನ್ನ ಪೂಜಿಸೋರು ಶ್ರಾವಣ ಮಾಡ್ತಾರೆ ತಾನೆ? ವಿಷ್ಣು ದೇವರು. ಹಾಂ, ನಾವು ಕಾರ್ತಿಕ ಮಾಡ್ತೀವಿ. ಹಂಗಲ್ಲ, ಶ್ರಾವಣ ತಿಂಗಳು ಅಂತಂದ್ರೆ ಈ ತಿಂಗಳಲ್ಲಿ ದೇವರ ಪೂಜೆಗಳಿಗೆ ಶುಭವಾದ ತಿಂಗಳು. ಓಕೆ. ಹಂಗಾಗಿ ಅದನ್ನ ಶ್ರಾವಣ ತಿಂಗಳಲ್ಲಿ, ಈ ತಿಂಗಳಲ್ಲಿ ಹಬ್ಬಗಳು ಪೂಜೆಗಳು ಜಾಸ್ತಿ. ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲೇಬೇಕು. ಅದು ವಸಂತ ಅಲ್ಲ? ವಸಂತ ಮಾಸ ಬಂದಾಗ, ಶ್ರಾವಣ ಮಾಸ ಬಂದಾಗ ಮಾವು ಚಿಗುರು ಎಲ್ಲ ಉಲ್ಟಾ ಮಾಡ್ಬಿಡ್ತೀರ. ಉಲ್ಟಾ ನನ್ನ ಮಗನೇ ನೀನು. ಅವಾಗ ನಿಮ್ ಚಿಕ್ಕ ವಯಸ್ಸು ಹುಡುಗ ಇದ್ದಾಗ ಯಾವ್ದೋ ಒಂದು ಫಿಲಮ್ ಬಂದಿತ್ತು. ಏನದು ಯಾವ್ದೋ ಸೆಕೆಂಡ್ PUC ಅಂತ ಅದು ಫಿಲಮ್ ಬಂದಿತ್ತು ಅಂತ ಬಂದ್ರೆ ಅದನ್ನ ನೀನು ಸೆಕೆಂಡ್ CPU ಎಲ್ಲ ಉಲ್ಟಾ. ಅವಾಗ ನನಗೆ ಕಂಪ್ಯೂಟರ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಓಕೆನಾ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಆವಾಗ ನಾನು ಕಂಪ್ಯೂಟರ್ ಸೈನ್ಸ್ ಕಲಿಬೇಕು ಅಂತ ಆಸೆ ಆಯ್ತು. ಅದಕ್ಕೆ CPU ತರ ಕಾಣಿಸ್ತು ನಂಗೆ ಅದು. ಉಲ್ಟಾ ಸಖತ್ತಾಗಿ ಅವನಿಗೆ ಗೊತ್ತಿಲ್ದಂಗೆ ನಮ್ಮ ದೊಡ್ಡಪ್ಪ ಒಬ್ರು ಇದ್ರು, ಅವ್ರ ಹೆಸರು ಜಗ ಅಂತ. ನಾನು ಅವ್ರಿಗೆ ಏನಂತ ಇದ್ದೆ ಹೇಳ್ರಿ, ಗಜ ಅಂತ ಇದ್ದೆ. ನಾವು ಡಿವೋರ್ಸ್ ಅಭಿಮಾನಿಗಳು ಗಜ ಅಂತೀವಿ. ಏನು ಆಗ್ಲಿ, ಹಾಗಾಗಿ ನಮ್ಮದು ಸಮಸ್ಯೆಗಳು ಒಂಚೂರು ಅಷ್ಟೇ. ಸೊ ಸ್ಟಾರ್ಟ್ ಸಮಸ್ಯೆ ಅನ್ನೋದಕ್ಕಿಂತ ಏನಂದ್ರೆ ನಮ್ಮ ವ್ಲಾಗ್ಗಳಲ್ಲಿ ನಾವು ಸೂಪರ್ ಆಗಿ ನಮ್ಮ ಸ್ಟಾರ್ಸ್ಗಳ ಜೊತೆಗೆ ಅವ್ರಿಗೂ ಮೋಟಿವೇಶನ್ ಆಗೋ ಥರ, ನಮಗೂ ಮೋಟಿವೇಶನ್ ಆಗೋ ಥರ ಇದನ್ನೆಲ್ಲ ಪಕ್ಕಕ್ಕೆ ಏನು ನೀನು ಕುತ್ಕೊಂಡು ಮಾತಾಡ್ತಾ ಇದೀಯ ನೀನು ಸ್ಟಾರ್ಸ್ಗಳ ಮಧ್ಯೆ? ನಿಂತ್ಕೋ, ಸ್ಟಾರ್ಸ್ಗಳು ನೋಡ್ತಾವ್ರೆ, ನಿಂತ್ಕೋ. ಹೌದಾ, ನಿಂತ್ಕೊಳ್ಳಲ್ವಾ? ನೋಡಿದ್ರ ಸ್ಟಾರ್ಸ್ ಇಷ್ಟೇ. ಬ್ಲ್ಯಾಕ್ ಮೇಲ್ ಅಲ್ಲ. ಸ್ಟಾರ್ಸ್ ನನಗೆ ಬೆಳಗ್ಗೆ ಆಯಿತು 10 ಗಂಟೆ ಆಯ್ತಾ ಬಂದು ತಿಂಡಿ ಕೊಟ್ಟಿಲ್ಲ ಸ್ಟಾರ್ಸ್. ಆಗಲೇ ಏನಂತ ಅಂದರು, ತಿಂಡಿ ಊಟ ಅಂತ. ಏನು ರಜಾ? ಕಾಲೇಜಿಂದ ನಾವು ಕೊಟ್ಟಿರೋದು ಸ್ಟ್ರೈಕ್ ಇವತ್ತು ಅಂತ. ಏಂತಿಗೆ ಸ್ಟ್ರೈಕು? ಏಂತಿಗೆ ಬಂದು ಏನು ಸುಮ್ಮನೆ ರಜಾ ತಿಳ್ಕೋಬೇಕು ಮಮ್ಮಿ. ಸೋಷಿಯಲ್ ಹೇಳು. ವಾಟ್ ನಿನಗೆ ಕಾವೇರಿ ನೀರು ಬಂದಮ್ಮ. ಕಾವೇರಿ ಇವಾಗ ನಿನ್ನ ಒಪಿನಿಯನ್ ಏನು? ಈಗ ತಮಿಳ್ನಾಡವರು ಕಾವೇರಿ ಕಾವೇರಿ ನೀರು ಇಷ್ಟನ್ನು ಕೊಡ್ರಿ, ಹಂಗೆ ಕೊಡ್ರಿ, ಹಿಂಗೆ ಕೊಡ್ರಿ ಅಂತ ಕೇಳ್ತಾವ್ರೆ. ಓಕೆನಾ? ಸೊ ನಿನ್ನ ಒಪಿನಿಯನ್ ಏನು ಇದಕ್ಕೆ? ನಿಮ್ಮ ಮನೆಗೆ ನೀರು ಬರ್ತೈತಾ? ಅಷ್ಟೇ ಅಲ್ವಾ ನೀವು ಯೋಚನೆ ಮಾಡೋದು? ಹಂಗಲ್ಲ. ಹೌದು, ನಮ್ಮ ಮನೇನ ನಾವು ಅಷ್ಟು ಸುಲಭವಾಗಿ ಬೇರೆಯವ್ರ ಕಷ್ಟದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನೆ ನೀರನ್ನ ಕೊಟ್ಬಿಟ್ಟು ನಾವು ಉಪವಾಸದಲ್ಲಿದ್ರೆ ಅದು ಹುಚ್ಚುತನ ಆಗ್ಬಿಡುತ್ತೆ. ನಮಗೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ಒಬ್ರು ಕೊಟ್ಟು ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ಬೋದು. ಈಗ ನನ್ನ ಮನೇಲಿ ನೀರಿಲ್ಲ, ನನಗೆ ತೊಳ್ಕೊಳಕ್ಕೆ ನೀರಿಲ್ಲ ಅಂತಂದರೆ ನಾನು ಅವ್ರಿಗೆ ಕೊಟ್ಟರೆ ಅದು ಏನಾಗುತ್ತೆ ಅನ್ಸುತ್ತೆ ಹೇಳು? ಇವಳಿಗೆ ಗತಿ ಇಲ್ಲ, ಅವರು ಕೊಡ್ತಾಳೆ ಅಂತ ಹುಚ್ಚುತನ ಅಂತ ಆಗುತ್ತೆ. ಅದು ನನ್ನ ಒಪ್ಪಿಗೆ ಅಷ್ಟೇ. ಓಕೆ, ಸೊ ಗುಡ್ ಥಾಟ್, ಚೆನ್ನಾಗಿ ಹೇಳಿದೆ. ಹಾಗಾಗಿ ಇದು ಇಷ್ಟು ಇವತ್ತು ಇನ್ನು ಏನೇ ಆದ್ರೂ ನಾನು ಯಾವುದೇ ಸಮಸ್ಯೆನ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡಲ್ಲ. ನಮ್ಮ ಸಮಸ್ಯೆಗಳೆಲ್ಲ ಬದಿಗಿಟ್ಟು ಎಲ್ರ ಮನೇಲೂ ಸಮಸ್ಯೆ ಇದ್ದೇ ಇರುತ್ತೆ ಸುಬಿ. ನಮ್ಮ ಮನೇಲೂ ಕೂಡ ನಾವೊಬ್ರಿಗೆ ಮೋಟಿವೇಶನ್
ಮೋಟಿವೇಶನ್ ಆಗಿರಬೇಕು. ಆಮೇಲೆ ಇನ್ನೊಂದು ನಿಮಗೆ, ಇವತ್ತು ಬೆಳಿಗ್ಗೆನೆ ನನಗೆ ನಮ್ಮ ಫ್ಯಾನಿಂದ ಒಬ್ಬರಿಂದ ಕಾಲ್, ನನಗೆ ಅವರ ತಾಯಿ ಹೆಸರು ಪ್ರಭಾವತಿ ಅಂತ, ನನ್ನ ಹೆಸರು ಪ್ರಭಾವತಿ ಅಂತ ಹೇಳಿ, ಅವರು ಯಾವ ಮಗ ಇದನ್ನ ಮಗಳಿದಾರ, ಮಗನ ಮಗಳ ಚಿಕ್ಕವರೇನೇನೆ ಆಂಟಿ ಅಂತ ಕಾಲ್ ಮಾಡಿದ್ರು. ನಮ್ಮ ತಂದೆಗೆ ಸಿಕ್ಕಿ ಕಾಲ್ ಮಾಡಿದ್ದು ತುಂಬ ಖುಷಿ ಆಯಿತು, ತುಂಬ ಮೋಟಿವೇಶನ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾ, ನೀವು ಸಿಕ್ಕಿ ಮತ್ತೆ ಇನ್ವೈಟ್ ಮಾಡಿದ್ದು ಭಾಳ ಖುಷಿ ಆಯಿತು. ಅಪ್ಪು ನಿನ್ನೂ ಕೇಳಿದ್ರು, ಮೌಲ್ಯ ಅವ್ರನ್ನೂ ಕೇಳಿದ್ರು, ಪ್ರತಿಯವ್ರನ್ನೂ ಕೇಳಿದ್ರು, ಮೊಮ್ಮಕ್ಕಳನ್ನ ಕೇಳಿದ್ರು, ಭಾಳ ಖುಷಿ ಆಯಿತು. ನಿಮ್ಮ ತಾಯಿಗೂ ನನ್ನ ಹೆಸರೇ ಇಟ್ಕೊಂಡಿದ್ದಾರೆ. ಸೊ ನಾನು ಹಾಯ್, ಏನು ನಿನ್ನ ಹೆಸರು ಮೀನಿಂಗ್ ಏನು? ಹಾಯ್ ಪ್ರಭಾವತಿ ಅವರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿನ್ನ ಹೆಸರು ಮೀನಿಂಗ್ ಏನು ಮಮ್ಮಿ? ಅಂತ ಪ್ರಭಾವತಿ ಏನ ಗೂಗಲ್ ಸರ್ಚ್ ಮಾಡ್ಬಿಟ್ಟು. ನಿನಗೆ ಗೊತ್ತು ತಾನೆ, ನನಗೆ 50 ವರ್ಷ ಆಗ್ತಾ ಇದೆ, ಇನ್ನು ನೀನು ನಿಮ್ಮ ಅಮ್ಮಂದು ಹೆಸರು ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೆ ನಿನ್ನಂತ ಯೂಸ್ಲೆಸ್ ಫೆಲೋ ಯಾರು ಇಲ್ಲ. ಗೊತ್ತು, ಏನೋ ಲಕ್ಷ್ಮೀ ದೇವರ ಸರಸ್ವತಿ ದೇವರ ತಾನೆ. ಏನ್ ಲಕ್ಷ್ಮೀ ದೇವರ ಸರಸ್ವತಿ ದೇವರ? ಈಗಲೇ ಹೇಳ್ಬೇಕು ನೀನು ನನಗೆ. ಪ್ರಭಾವತಿ ಮೀನಿಂಗ್ ಏನು ಹೇಳ್ಬೇಕಪ್ಪ. ಇದೊಳ್ಳೆ ಕತೆ ಆಯ್ತು. ನನ್ನ ಹೆಸರು ಮೀನಿಂಗ್ ಏನು ಗೊತ್ತಾ? ಗೊತ್ತು. ಏನು ಏನು ಏನು? ಅಪ್ಪು ಅಲ್ಲ, ನನ್ನ ಹೆಸರು ನಿತಿನ್. ಮೀನಿಂಗ್ ಏನು? ಓಷನ್ ಏನೋ ಓಷನ್. 25 ವರ್ಷ ನಾನು ಅದಕ್ಕೆ ಆ ಹೆಸರಿಟ್ಟ ನೀನು? ಅದಕ್ಕೆ ನಾನು ತಿಂತಾ ಇರ್ತೀನ? ವಾಟ್ ಈಸ್ ದ ಮೀನಿಂಗ್ ಆಫ್ ನಿತಿನ್? ನೋಡಿದ್ಯಾ, ಕೇಳಿದ್ಯಾ? ನಂದು ಸೇಮ್ ಅದೇ ಕನ್ಫ್ಯೂಷನ್ ಆಯ್ತು. ಹೇಳು ನಿನ್ನ ಹೆಸರು ಮೀನಿಂಗ್ ನೀನು ಹೇಳು, ನನ್ನ ಹೆಸರು ಮೀನಿಂಗ್ ನಾನು ಹೇಳ್ತೀನಿ. ನಿನಗೂ ಗೊತ್ತಿಲ್ವಾ? ನಿಂಗೂ ಗೊತ್ತಿಲ್ವಾ? ನನ್ನ ಹೆಸರಿನಲ್ಲಿ ಒಂದು ಲಕ್ಷ್ಮೀ ದೇವರು. ಮತ್ತೆ ಇನ್ನೇನು ನಾನು ಹೇಳುದಲ್ಲ ಕರೆಕ್ಟಾಗಿ, ಅಷ್ಟೇ ನಿನ್ನ ಹೆಸರು ಮೀನಿಂಗು. ನನ್ನ ಹೆಸರು ಮೀನಿಂಗ್ ಏನು ಗೊತ್ತಾ? ದ ಕಿಂಗ್ ಆಫ್ ನಾಲೆಡ್ಜ್. ಮತ್ತೆ ಇನ್ನೊಂದಿದೆ ಅದಕ್ಕೆ ಮೀನಿಂಗು, ದ ಮಾಸ್ಟರ್ ಆಫ್ ದ ರೈಟ್ ಪಾತ್. ಬಿಡಪ್ಪ, ತುಂಬ ದೊಡ್ಡ ಮನುಷ್ಯ ನೀನು, ತುಂಬ ದೊಡ್ಡ ಮನುಷ್ಯ ನೀನು. ನೋಡ್ದ ನೀನು ಹೆಂಗೆ ಮಾಡ್ತೀಯಾ? ಸೊ ಸ್ಟಾರ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಶ್ರಾವಣದ ಒಂದು ಸಾಂಗ್ ಇಲ್ವಾ ಯಾವುದು? ಶ್ರಾವಣ ಸುಮಂತ ಶ್ರಾವಣ, ಶ್ರಾವಣ ಬಂತು ಶ್ರಾವಣ ಅಂತ ಹಾಡಿದ್ದೀನಿ. ನೀನೇ ಒಂದು ಹಾಡು ಮಾಡ್ಬಿಟ್ಟು ಶ್ರಾವಣ ಬಂತು ಶ್ರಾವಣ ಅಂತ ಹಾಡೈತೆ ಅಂತೀಯ. ಶ್ರಾವಣ ಅಂತ ಯಾವುದೋ ಒಂದು ಸಾಂಗ್ ಐತೆ, ರಾಜಣ್ಣ ಒಂದು ಸಾಂಗ್ ಐತಲ್ಲ, ಶ್ರಾವಣ ಯಾವುದೋ ಒಂದು ಐತೆ. ಬಂದಾಗ ಆನಂದಾಗ ಹೃದಯದಿಂದ ಹೃದಯಗೀತೆ ಆನಂದ ಸಮಥಿಂಗ್. ಅದಕ್ಕೆ ನಾನು ಆ ಸಾಂಗ್ ಈ ಸಾಂಗ್ ಕನ್ಫ್ಯೂಸ್ ಆಗೋಯ್ತು. ಅಮ್ಮ ನನಗೆ ವಸಂತ, ಶ್ರಾವಣ ಅಂದರೆ ಮಳೆ ಸೀಸನ್ ತಾನೆ? ಹೌದು, ಒಂದು ಸ್ವಲ್ಪ ಮಳೆ ಸೀಸನ್ನೇ, ಬಟ್ ಬೆಳೆ ಎಲ್ಲ ಚಿಗುರೋ ಟೈಮು, ಸಂಪತ್ತಾಗಿ ಬೆಳೆಯೋ ಟೈಮು. ಆಮೇಲೆ ಭಗವಂತರ ಆಶೀರ್ವಾದಗಳೆಲ್ಲ ಸಿಗೋ ಟೈಮು. ಆಗ್ಲಪ್ಪ, ಎಲ್ಲ ಒಳ್ಳೇದಾಗಲಿ. ಅಂದರೆ ಎವ್ರಿ ಡೇ ಶ್ರಾವಣ ಆಗಲಿ ನಮ್ಮ ರೈತರಿಗೆ ಅಂತ ಹೇಳ್ತಾ, ಸೊ ಸ್ಟಾರ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹ್ಯಾವ್ ಅ ವಂಡರ್ಫುಲ್ ಡೇ, ಹ್ಯಾಪಿ ಶ್ರಾವಣ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಬಂದಾಗಿರೋದಕ್ಕೆ ಮಜಾ ಮಾಡಬೇಡ್ರಿ. ಸೊ ಬಂದಾಗಿರೋದಕ್ಕೆ ಒಂದು ರೀಸನ್ ಇದೆ, ಕಾವೇರಿ ಹೋರಾಟ. ಅದಕ್ಕೆ ನಾವು ಯೂತ್ಸ್ ಆಗಿ ನಾವು ಪ್ರತಿಭಟನೆ ಮಾಡೋಣ ಅಂತ ಹೇಳ್ತಾ, ಸೊ ಜೈ ಕರ್ನಾಟಕ ಮಾತೆ. ಟೇಕ್ ಕೇರ್, ಹ್ಯಾವ್ ಅ ವಂಡರ್ಫುಲ್ ಡೇ.